ಇವತ್ತು ಚರ್ಚೆ ಆಗ್ತಿರೋದು ಯುವ ನಾಯಕನ ಸಂಬಂಧಪಟ್ಟ ಹಾಗೆ. ಯಾರು ಅಂತಂತಂದ್ರೆ ನಮ್ಮ ರಾಜ್ಯದಲ್ಲೇ IPS ಅಧಿಕಾರಿಯಾಗಿದ್ರು, ಬಹಳ ಹೆಸರನ್ನ ಮಾಡಿದ್ರು, ಕರ್ನಾಟಕದ ಸಿಂಗಂ ಅಂತಾನೆ ಕರೆಸ್ಕೊಳ್ತಾ ಇದ್ರು. ಅವ್ರು ಬೇರೆ ಯಾರು ಅಲ್ಲ, ಅದು ಅಣ್ಣಾಮಲೈ. ಯಾಕೆ ಇವತ್ತು ಅವ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತಂದ್ರೆ, ಅಣ್ಣಾಮಲೈಗೆ BJPಯಲ್ಲಿ ಟಿಕೆಟ್ ಕೊಟ್ಟಿಲ್ಲ. BJPಯ ಟಿಕೆಟ್ ಅನ್ನು ನಿರಾಕರಿಸಿದೆ ಅನ್ನೋದಕ್ಕಿಂತ ಅಣ್ಣಾಮಲೈಯೇ ಟಿಕೆಟ್ ಅನ್ನು ನಿರಾಕರಣೆ ಮಾಡಿದ್ದಾರೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಇವತ್ತು ಬಿಡುಗಡೆ ಆದಂಥ ಲಿಸ್ಟ್ನಲ್ಲಿ ಅಣ್ಣಾಮಲೈ ಹೆಸರಿಲ್ಲ. ಇದನ್ನು ಸಾಕಷ್ಟು ಮಂದಿ ನಿರೀಕ್ಷೆ ಮಾಡಿದ್ರು, ಇನ್ನೊಂದಷ್ಟು ಮಂದಿಗೆ ಇದು ಅನಿರೀಕ್ಷಿತ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಅಣ್ಣಾಮಲೈಗೆ ಸಂಬಂಧಪಟ್ಟ ಹಾಗೆ ಏನ್ ಬೆಳವಣಿಗೆ ಆಗ್ತಿದೆ ಅಂತ ನೋಡ್ತಾ ಹೋಗೋಣ. ಒಂದು, ಯಾಕೆ ಟಿಕೆಟ್ ವಿಚಾರದಲ್ಲಿ ಹೀಗಾಯ್ತು ಅಂತ. ಮತ್ತೊಂದು ಕಡೆ ಅಣ್ಣಾಮಲೈ ಹಾಗಾದ್ರೆ IPS ಅನ್ನ ಬಿಟ್ಟು ಬಂದು ಎಡವಟ್ಟು ಏನಾದ್ರು ಮಾಡ್ಕೊಂಡ್ರ ಅಂತ. ಮತ್ತೊಂದೇನಪ್ಪಾ ಅಂತಂದ್ರೆ, ಮುಂಚೆಯಿಂದನೇ ಹೇಳ್ತಾ ಇದ್ರು ಅಣ್ಣಾಮಲೈಗೆ ಕೇಂದ್ರದಲ್ಲಿ ಏನೋ ಜವಾಬ್ದಾರಿ ಕೊಡ್ತಾರಂತೆ, ಕೇಂದ್ರದಲ್ಲಿ ಇನ್ನೇನೋ ಕೊಡ್ತಾರಂತೆ, ಅದ್ ಕೊಡ್ತಾರಂತೆ, ಇದ್ ಕೊಡ್ತಾರೆ ಅಂತ. ಆದ್ರೆ ಈಗ ಆದಂತ ಬೆಳವಣಿಗೆ ಏನಪ್ಪಾ ಅಂತಂದ್ರೆ, ಅಣ್ಣಾಮಲೈ ಈ ಸಾಂಪ್ರದಾಯಿಕ ರಾಜಕಾರಣವನ್ನ ಒಂದ್ ಲೆವೆಲ್ಗೆ ವಿರೋಧಿಸಿಕೊಂಡು ಬಂದಿದ್ರು. ಆದ್ರೆ ಅವರು ಕೂಡ ಬರ್ತಾ ಬರ್ತಾ ಸ್ವಲ್ಪ ಮಟ್ಟಿಗೆ ಈ ನಾರ್ಮಲ್ ರಾಜಕಾರಣಿಗಳ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಎಲ್ಲಾ ರಾಜಕಾರಣಿಗಳು ಹಿಂಗ್ ಮಾತಾಡ್ತಾರೆ ನೋಡಿ, ಆ ತರ ಮಾತಾಡೋಕೆ ಶುರು ಮಾಡಿದ್ರು. ಅವ್ರ ವರ್ತನೆ ಕೂಡ ಚೇಂಜ್ ಆಗಿತ್ತು. ಆದ್ರೂ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಎನ್ನುವ ರೀತಿಯಲ್ಲಿ ಸಾಂಪ್ರದಾಯಿಕ ರಾಜಕಾರಣವನ್ನ ವಿರೋಧಿಸಿಕೊಂಡೇ ಬಂದಿದ್ರು. ಸ್ವಲ್ಪ ಮಟ್ಟಿಗೆ ಭರವಸೆನೂ ಕೂಡ ಒಂದ್ ಲೆವೆಲ್ಗೆ ಹುಟ್ಟು ಹಾಕಿದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಏನೋ ಮಾಡ್ಬೋದು ಈ ವ್ಯಕ್ತಿ, ಈ ಮನುಷ್ಯನಲ್ಲಿ ಏನೋ ಇದೆ ಅಂತದ್ದು ಅಂತ ಜನ ಕೂಡ ನಂಬಿದ್ರು. ಆದ್ರೆ AIADMKಯ ಆಟಕ್ಕೆ ಅಥವಾ ADMKಯ ಆಟಕ್ಕೆ ಈಗ ಅಣ್ಣಾಮಲೈ ಬಲಿಯಾಗಿದ್ದಾರೆ. ADMK BJPಯನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇದೆ. ಆ ತಾಳಕ್ಕೆ ತಕ್ಕ ಹಾಗೆ BJPಯೂ ಕುಣಿತಾ ಇದೆ. ಕೊನೆಗೆ ಬಲಿಯಾಗಿದ್ದು ಯಾರಪ್ಪ ಅಂತಂದ್ರೆ, ಅದಿನ್ಯಾರು ಅಲ್ಲ, ಅಣ್ಣಾಮಲೈ. ಅಣ್ಣಾಮಲೈಗೆ ಮುಂದಿನ ದಿನಗಳಲ್ಲಿ ಕೇಂದ್ರದಲ್ಲಿ ಏನಾದರೂ ಜವಾಬ್ದಾರಿ ಕೊಡಬಹುದು, ಆದ್ರೆ ಗೊತ್ತಿಲ್ಲ, ಕೊಟ್ಟರು ಕೊಡಬಹುದು. ಆದ್ರೆ ಅಣ್ಣಾಮಲೈಗೆ ಆಸೆ ಇದ್ದಿದ್ದು ಏನಪ್ಪಾ ಅಂತಂದ್ರೆ, ನಮ್ಮ ಊರಲ್ಲಿ ಅಂದ್ರೆ ನನ್ನ ತಮಿಳುನಾಡಲ್ಲಿ ನಾನು ಏನೋ ಮಾಡಬೇಕು ಅಂತ. ಆದ್ರೆ ಆ ಆಸೆಗೆ ಇದೀಗ ನಿರಾಸೆ ಆಗಿದೆ. ಯಾಕಂದ್ರೆ ಈ ಬಾರಿ ಸ್ಪರ್ಧೆಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ, ಅಂದ್ರೆ ಆ ಟಿಕೆಟ್ ಸಿಕ್ಕಿಲ್ಲ. ಈ ಸಲ ಕೊಟ್ಟಿಲ್ಲ ಅಂತಂದ್ರೆ ಇನ್ನು 5 ವರ್ಷ ಕಾಯಲೇಬೇಕು. ಯಾಕಂದ್ರೆ 5 ವರ್ಷದ ಗಂಟ ಮಧ್ಯದಲ್ಲಿ ಯಾವ ಎಲೆಕ್ಷನ್ ಆಗೋದಿಲ್ಲ, ಸೊ ಯಾವುದೇ ಟಿಕೆಟ್ ಸಿಗೋದಿಲ್ಲ ಅವರಿಗೆ. ಆಗ ಇನ್ನೇನ್ ಬದಲಾವಣೆ ಆಗಿರುತ್ತೋ, ಏನೇನ್ ಬೆಳವಣಿಗೆ ಆಗಿರುತ್ತೋ ಯಾರಿಗೂ ಗೊತ್ತಿಲ್ಲ. ಯಾರು ಕಂಡವರು ಅದನ್ನೆಲ್ಲ ಯಾರಿಗೂ ಗೊತ್ತಿಲ್ಲ. ಹಾಗಾದ್ರೆ ಅಣ್ಣಾಮಲೈ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ಅಂತ ಹೇಳ್ತೀನಿ ನೋಡಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ತರಹದ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ, ಹಾಗೆ ಈಸಿಯಾಗಿ ಅಥವಾ ಸುಲಭದ ರೀತಿಯಲ್ಲಿ ಅರ್ಥ ಮಾಡಿಸುವಂತ ಪ್ರಯತ್ನ ನನ್ನದಾಗಿರುತ್ತೆ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಆನ್ ಮಾಡಿಕೊಳ್ಳಿ. ವೀಕ್ಷಕರೇ, ಅಣ್ಣಾಮಲೈ ಅವರು IPS ಅಧಿಕಾರಿಯಾಗಿದ್ರು 2019ರಲ್ಲಿ. ಇದ್ದಕ್ಕಿದ್ದಾಗೆ ರಾಜೀನಾಮೆ ಕೊಟ್ಟರು. ಅದಾದ ಬಳಿಕ 2020ರಲ್ಲಿ BJPಗೆ ಸೇರ್ಪಡೆಯಾಗಿ ಸ್ವಲ್ಪ ದಿನಕ್ಕೆ ಅವರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು. ಆಗ ಅಲ್ಲಿದ್ದಂತಹ BJP ನಾಯಕರಿಗೆ ಸ್ವಲ್ಪ ಕೋಪ ಬಂದಿತ್ತು. ಯಾಕಂದ್ರೆ ನಾವು ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ, ನಾವು ಇಷ್ಟು ವರ್ಷದಿಂದ ಸರ್ವಿಸ್ ಕೊಟ್ಟಿದ್ದೀವಿ BJPಗೆ, ನಮಗೆ ಆ ಹುದ್ದೆ ಕೊಡ್ಲಿಲ್ಲ. ಈ ಸಡನ್ ಆಗಿ ಬಂದಂತಹ ವ್ಯಕ್ತಿಗೆ ಉಪಾಧ್ಯಕ್ಷ ಪಟ್ಟವನ್ನ ಕೊಟ್ಟಾಗ ಅಲ್ಲಿದ್ದಂತಹ ಒಂದಷ್ಟು ಜನಗಳಿಗೆ ಕಣ್ ಕೆಂಪಾಗಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಅದಾದ್ಮೇಲೆ ಅಣ್ಣಾಮಲೈ ಏನ್ ಮಾಡ್ತಾರೆ ಅಂದ್ರೆ, ಅರಕುಚಿ ಎನ್ನುವಂತಹ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಕೂಡ ಮಾಡಿದ್ರು. ಆ ಚುನಾವಣೆಯಲ್ಲಿ ಅಣ್ಣಾಮಲೈ ಸೋಲ್ತಾರೆ. ಆ ಎಲೆಕ್ಷನ್ ನಲ್ಲಿ ಸೋತ್ ಮೇಲೂ ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡ್ತಾರೆ. ಮತ್ತೆ ಅಲ್ಲಿದ್ದಂತಹ BJP ನಾಯಕರಿಗೆ ಮತ್ತೆ ಕೋಪ, ಅಯ್ಯೋ ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬಿಟ್ರಲ್ಲ ಅಂತ. ಯಾಕಂದ್ರೆ ನಾವು ಅಷ್ಟು ವರ್ಷದಿಂದ ಸರ್ವಿಸ್ ಮಾಡಿದ್ವಿ, ಮತ್ತೆ ಅದೇ ರಾಗ ಅದೇ ಹಾಡು. ಆದ್ರೂ ಕೂಡ ಯಾರ ಮಾತಿಗೂ ಕಿವಿ ಕೊಡದೆ ಕೇಂದ್ರ ಏನ್ ಮಾಡುತ್ತೆ, ಅವ್ರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡುತ್ತೆ. ಹೀಗಾಗಿ BJP ಒಳಗಡೆನೆ ಒಂದಷ್ಟು ಅಸಮಾಧಾನ. ಅಣ್ಣಾಮಲೈ ಆಗ ಫಸ್ಟ್ ಮಾಡಿದ ಕೆಲಸ ಏನಪ್ಪಾ ಅಂತಂದ್ರೆ, ಅವರು DMKಯನ್ನ ಎಷ್ಟು ವಿರೋಧಿಸ್ತಾ ಇದ್ರು ಅಂದ್ರೆ ADMKಯನ್ನು ಕೂಡ ಅಷ್ಟೇ ವಿರೋಧಿಸ್ಕೊಂಡು ಬಂದಂತವ್ರು. ಅಂದ್ರೆ DMK ಮತ್ತು ADMK ಏನಿತ್ತು ಅವೆರಡೂ ಕೂಡ ಒಂಥರ ದ್ವೇಷ ಮಾಡ್ಕೊಂಡೇ ಬಂದಂತವರು. BJP ಸ್ವತಂತ್ರವಾಗಿ ಅಲ್ಲಿ ಬಾವುಟವನ್ನ ನೆಡಬೇಕು ಅಥವಾ ಅದೊಂದು ನಮ್ದು ರಾಜಕೀಯ ಏನಿದೆ, BJPದ ರಾಜಕೀಯ ಏನಿದೆ ಅದನ್ನ ನಾವು ಅಲ್ಲಿ ತರಲೇಬೇಕು ಅಂತ ಅಣ್ಣಾಮಲೈ ಸತಾಯ ಪ್ರಯತ್ನ ಮಾಡ್ತಾ ಇದ್ರು. ಕೊನೆಗೂ ಹೈಕಮಾಂಡ್ ಮನವೊಲಿಸಿ ADMKಯಿಂದ ದೂರವಾಗುವಲ್ಲಿ ಯಶಸ್ವಿ ಆದ್ರು. ಅಣ್ಣಾಮಲೈಗೆ ಫಸ್ಟ್ ಬಂದಂತಹ ಒಂದು ಅಗ್ನಿ ಪರೀಕ್ಷೆ ಏನಪ್ಪಾ ಅಂತಂದ್ರೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆ. ಈ ಎಲೆಕ್ಷನ್ಗೋಸ್ಕರ ಅಣ್ಣಾಮಲೈ ಇಡೀ ರಾಜ್ಯ ಎಲ್ಲ ಓಡಾಡ್ಬಿಟ್ರು. ಅಂದ್ರೆ ಆ ಎಲೆಕ್ಷನ್ಗೋಸ್ಕರ ಏನಾದ್ರೂ ಮಾಡಿ ಗೆಲ್ಲೇಬೇಕು ಅನ್ನೋ ಕಾರಣಕ್ಕೆ ಇಡೀ ರಾಜ್ಯ ಪೂರ್ತಿ ಎಲ್ಲ ಸುತ್ತಾಡ್ಬಿಟ್ರು. ಅಂದ್ರೆ ಅವ್ರ ಕೈಲಿ ಏನೇನೆಲ್ಲ ಮಾಡಕ್ಕಾಗುತ್ತೆ ಅದನ್ನೆಲ್ಲ ಮಾಡಿದ್ರು. ಆಮೇಲೆ ಒಂದಷ್ಟು ರ್ಯಾಲಿಗಳನ್ನ ಮಾಡಿದ್ರು ಆ ಎಲೆಕ್ಷನ್ ಟೈಮಲ್ಲಿ. ಅದಕ್ಕೆ ಭರ್ಜರಿ ಏನು ಜನಪ್ರಿಯತೆ ಸಿಕ್ತು, ಅವರಿಗೆ ಒಂದಷ್ಟು ಗೌರವ ಸಿಕ್ತು. ಈವನ್ ಪ್ರಧಾನ ನರೇಂದ್ರ ಮೋದಿ ಕೂಡ ಅದಕ್ಕೆ ಒಂದಷ್ಟು ಖುಷಿಯ ಮಾತುಗಳನ್ನ ಆಡಿದ್ರು. ಮತ್ತೆ
ಫುಲ್ ಖುಷಿ ಆಗ್ಬಿಟ್ಟಿದ್ರು ನರೇಂದ್ರ ಮೋದಿ. ಅದನ್ನೆಲ್ಲ ನೋಡಿ ಅಣ್ಣಾಮಲೈ ಮುಂದೆ ಸಿಎಂ ಆಗೇ ಬಿಡ್ತಾರೆ ಅನ್ನೋ ಅಷ್ಟು ಚರ್ಚೆ ಕೂಡ ಎಲ್ಲ ಆಗೋಗಿತ್ತು ಆ ಟೈಮಲ್ಲಿ. ಅಂತಿಮವಾಗಿ ಒಂದಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಬಹುದು ಅಂತ ಒಂದು ಲೆಕ್ಕಾಚಾರ ಇತ್ತು. ಆದ್ರೆ ರಿಸಲ್ಟ್ ಬಂದಾಗ ಡಿಎಂಕೆ ಮೈತ್ರಿ ಕೂಡ ಆಯ್ತು. ಅಂದ್ರೆ ಎಡಿಎಂಕೆ ಮತ್ತು ಬಿಜೆಪಿ ಕೂಡ ಒಂದ್ ಸೀಟನ್ನು ಗೆಲ್ಲಿಲ್ಲ. ಆದ್ರೆ ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆಯನ್ನ ಮಾಡಿದ್ರು ಕೂಡ ಎಡಿಎಂಕೆಗಿಂತ ಒಂದಷ್ಟು ಮತನ ಚೆನ್ನಾಗಿಯೇ ಗಳಿಸಿತ್ತು ಅಂತಾನೆ ಹೇಳ್ಬೋದು. ಅಂದ್ರೆ ಚೆನ್ನಾಗಿ ಪಡ್ಕೊಂಡಿತ್ತು ಅಂತಾನೆ ಹೇಳ್ಬೋದು. ಬಿಜೆಪಿ ಮತ ಏನಿದೆ ಅದು 11%ಗೆ ಜಾಸ್ತಿ ಆಗಿತ್ತು, ಏರಿಕೆ ಆಗಿತ್ತು. ಅಂದ್ರೆ ಹಿಂದೆ ಯಾವ ಚುನಾವಣೆಯಲ್ಲೂ ಕೂಡ ಬಿಜೆಪಿಯ ಅದೊಂದು ಮತ ಪ್ರಮಾಣ ಏನಿರುತ್ತೆ ಅದು ಇನ್ಕ್ರೀಸ್ ಆಗೇ ಇರಲಿಲ್ಲ. ಅಂದ್ರೆ ಈ ಲೆವೆಲ್ಗೆ ಇನ್ಕ್ರೀಸ್ ಆಗಿರಲಿಲ್ಲ. ಆದ್ರೆ ಎಂಡ್ ಆಫ್ ದಿ ಡೇ ಅದು ಯಾವುದು ಕೂಡ ಸೀಟ್ ಆಗಿ ಕನ್ವರ್ಟ್ ಆಗ್ಲಿಲ್ಲ. ಸೊ ಅದಾದ ನಂತರ ಅಣ್ಣಾಮಲೈ ಇನ್ನಷ್ಟು ಅಗ್ರೆಸಿವ್ ಆಗಿ ಹೋಗೋದಕ್ಕೆ ಶುರು ಮಾಡ್ತಾರೆ. ಡಿಎಂಕೆಯನ್ನ ಪ್ರಬಲವಾಗಿ ವಿರೋಧಿಸ್ತಾ ಇದ್ರು, ಎಡಿಎಂಕೆಯನ್ನು ಕೂಡ ಟೀಕೆ ಮಾಡ್ತಾ ಇದ್ರು. ಇದ್ದಕ್ಕಿದ್ದಾಗೆ ಎಡಿಎಂಕೆ ತನ್ನ ದಾಳವನ್ನ ಉರುಳಿಸೋದಕ್ಕೆ ಶುರು ಮಾಡ್ತು. ಏನಾಗುತ್ತೆ ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ ಬಳಿ ಎಡಿಎಂಕೆ ಹೋಗಿ, ನೋಡಿ ಕಳೆದ ಬಾರಿ ನಿಮ್ಮ ಜೊತೆಗೆ ನಾವು ಮೈತ್ರಿ ಮಾಡಿಕೊಳ್ಳದ ಕಾರಣಕ್ಕಾಗಿ ನಿಮಗೂ ನಷ್ಟ ಆಯ್ತು, ನಮಗೂ ನಷ್ಟ ಆಯ್ತು. ಅಂದ್ರೆ ಇಬ್ರಿಗೂ ಅದು ಪ್ರಾಬ್ಲಮ್ ಆಯ್ತು, ಯಾರಿಗೇನು ಹೆಲ್ಪ್ ಆಗಿಲ್ಲ. ಮುಂದೆ ನಾವಿಬ್ರು ಮೈತ್ರಿಯನ್ನ ಮಾಡ್ಕೊಳ್ಬೇಕಾಗತ್ತೆ, ಆತರ ಸಂದರ್ಭ ಬಂದೇ ಬರುತ್ತೆ. ಮೈತ್ರಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಬಿಜೆಪಿಗೆ ಈ ತಮಿಳುನಾಡಲ್ಲಿ ಅಸ್ತಿತ್ವ ಅಂತ ಒಂದು ಸಲಹೆನ ಕೊಡ್ತಾರೆ, ಅಥವಾ ಒಂದು ಐಡಿಯಾನ ಕೊಡ್ತಾರೆ, ಅಥವಾ ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಬಿಜೆಪಿ ನಾಯಕರಿಗೂ ಹಂಗೆ ಅನ್ಸುತ್ತೆ, ಹೌದಲ್ವಾ ಮೈತ್ರಿ ಮಾಡ್ಕೊಂಡಿದ್ರೆ ನಾವೇನೋ ಗೆಲ್ತಿದ್ವೇನೋ, ಒಂದೆರಡು ಸೀಟ್ ಆದ್ರೂ ಬರ್ತಿತ್ತೇನೋ ಅಂತ ಅವ್ರು ಒಪ್ಕೊಳ್ತಾರೆ. ಅಂದ್ರೆ ಆ ಮಾತೆಲ್ಲ ಕೇಳಿದ್ಮೇಲೆ ಈ ಸಲ ಆ ತಪ್ಪು ಮಾಡೋದು ಬೇಡ, ನಾವು ಮೈತ್ರಿಗೆ ರೆಡಿ ಇದ್ದೀವಿ, ಇನ್ ಕೇಸ್ ಆ ಥರದ ಏನಾದರೂ ಆದರೆ ನಾವು ಮೈತ್ರಿ ಮಾಡ್ಕೊಳ್ಳೋಣ ಅಂತ. ಆದರೆ ಎಡಿಎಂಕೆ ಫಸ್ಟ್ ಹಾಕಿದ ಒಂದು ಕಂಡೀಷನ್ ಏನು ಗೊತ್ತಾ, ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ನೀವು ಕೆಳಗಿಳಿಸ್ಬೇಕು. ಅಂದ್ರೆ ಅವ್ರನ್ನ ಅಲ್ಲಿಂದ ಕಿತ್ತಾಕ್ಬೇಕು, ಆ ಪೋಸ್ಟ್ ಇಂದ ಅವ್ರನ್ನ ಕಿತ್ತಾಕ್ಬೇಕು. ಅದಕ್ಕೂ ಕೂಡ ಬಿಜೆಪಿ ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಆ ಸ್ಥಾನ ಅಂದ್ರೆ ಅಲ್ಲಿ ತಮಿಳುನಾಡಲ್ಲಿ ಬಿಜೆಪಿ ಬರಲೇಬೇಕು ಅನ್ನೋ ಕಾರಣಕ್ಕೆ ಆಯ್ತು ಸರಿ ನೀವು ಮೈತ್ರಿ ಮಾಡ್ಕೊಳಕ್ ರೆಡಿ ಇದ್ದೀರಾ ಅಂತಂದ್ರೆ ನಾವು ಅವ್ರನ್ನ ಕೆಳಗಿಳಿಸ್ತೀವಿ. ಅಣ್ಣಾಮಲೈ ಅವ್ರನ್ನ ಕೆಳಗಿಳಿಸುತ್ತೆ. ಈ ಅಣ್ಣಾಮಲೈ ಏನ್ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ರೆ ಇದಕ್ಕೆಲ್ಲ ಬಿಜೆಪಿ ಕಡೆಯಿಂದ ಒಂದು ಬ್ರೇಕ್ ಬೀಳುತ್ತೆ. ಅಣ್ಣಾಮಲೈ ಅವರನ್ನ ಕೆಳಗಿಳಿಸಿ ಅವ್ರು ಕೊಟ್ಟಂತಹ ರೀಸನ್ ಏನ್ ಗೊತ್ತಾ, ಒಂದಷ್ಟು ಜಾತಿ ಲೆಕ್ಕಾಚಾರ, ಇನ್ನೊಂದಷ್ಟು ಬೇರೆ ಬೇರೆ ಏನೋ ಪ್ರಾದೇಶಿಕವಾಗಿ ಲೆಕ್ಕಾಚಾರ ಇದೆ ನಮಗೆ, ಸೊ ಅದಕ್ಕೋಸ್ಕರನೇ ಅವ್ರನ್ನ ಪೋಸ್ಟ್ ಇಂದ ಅಂದ್ರೆ ಆ ಸ್ಥಾನದಿಂದ ತೆಗೆದಾಕಿದೀವಿ ಅಂತ. ಆದ್ರೆ ಅದಕ್ಕೆ ನೇರವಾದಂತ ಕಾರಣ ಏನಪ್ಪಾ ಅಂತಂದ್ರೆ ಎಡಿಎಂಕೆಗೆ ಅಣ್ಣಾಮಲೈ ಅವರನ್ನ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ. ಅಂದ್ರೆ ಅವ್ರನ್ನ ವಿರೋಧಿಸಿಕೊಂಡು ಬಂದಂತಹ ಅಣ್ಣಾಮಲೈ ಅವ್ರನ್ನ ಏನಾದ್ರೂ ಮಾಡಿ ಆ ಪೋಸ್ಟ್ ಇಂದ ತೆಗೆದಾಕ್ಬೇಕಿತ್ತು, ಅವ್ರನ್ನ ಆ ಸ್ಥಾನದಿಂದ ಇಡೋಕೆ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಕಂಡೀಷನ್ ಹಾಕಿದ್ದೇನೆ. ಆಮೇಲೆ ಬಿಜೆಪಿನೂ ಅದೇ ಕೆಲಸ ಮಾಡ್ತಾ ಅವ್ರನ್ನ ತೆಗೆದು ಬಿಸಾಕಿದ್ರು. ಯಾಕಂದ್ರೆ ಅಣ್ಣಾಮಲೈ ಅಗ್ರೆಸಿವ್ ರಾಜಕಾರಣ ಇತ್ತಲ್ಲ, ಅದನ್ನ ಎಡಿಎಂಕೆಗೆ ಒಂಚೂರು ಸಹಿಸ್ಕೊಳಕ್ ಆಗ್ತಿರೋನ್ನ ಆಗ್ಲೇ ಹೇಳ್ದಂಗೆ ಒಂಥರ ಕಸಿವಿಸಿ ಉಂಟು ಮಾಡ್ತಾ ಇತ್ತು ಎಡಿಎಂಕೆಗೆ. ಅದು ಕೂಡ ಅವರು ತುಂಬಾ ಅಗ್ರೆಸಿವ್ ಆಗಿ ವಾದ ಮಾಡ್ತಾ ಇದ್ರು, ಮತ್ತೆ ಟೀಕೆಗಳನ್ನ ಮಾಡ್ತಾ ಇದ್ರು. ಅದನ್ನೆಲ್ಲ ಸಹಿಸ್ಕೊಳ್ತಾ ಇರೋ ಕಾರಣ ಎಡಿಎಂಕೆ ಫಸ್ಟ್ ಕಂಡೀಷನ್ ಹಾಕಿ ಅವ್ರನ್ನ ಕಿತ್ತು ಬಿಸಾಕ್ತು. ಆದ್ರೆ ಅಣ್ಣಾಮಲೈ ಈ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ಯಾವುದಕ್ಕೂ ಕೂಡ ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಅಂದ್ರೆ ಏನು ಮಾತಾಡಕ್ ಆಗ್ತಿಲ್ಲ, ಆ ಪರಿಸ್ಥಿತಿಗೆ ಅವ್ರು ಹೋಗ್ಬಿಟ್ಟಿದ್ರು. ಫೈನಲ್ ಆಗಿ ಒಂದ್ಸಲ ಅಣ್ಣಾಮಲೈ ಫುಲ್ ಬ್ಲಾಸ್ಟ್ ಆಗ್ಬಿಟ್ಟಿದ್ರು. ಅಂದ್ರೆ ಒಂದು ರೀತಿಯಲ್ಲಿ ಆಕ್ರೋಶವನ್ನು ಹೊರ ಹಾಕಿದ್ರು. ಯಾರಿಗೂ ಕೂಡ ತಲೆ ಮೇಲೆ ಗನ್ನಿಕ್ಬಿಟ್ಟು ನೋಡಪ್ಪ ಪಕ್ಷದಲ್ಲಿ ನೀವು ಉಳಿರಿ ಅಥವಾ ಇರ್ರಿ ಅಂತ ಹೇಳೋಕ್ ಆಗೋದಿಲ್ಲ ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ನಾನು ಯಾವಾಗ ಬೇಕಾದ್ರೂ ಪಕ್ಷವನ್ನ ಬಿಡಬಹುದು, ನನಗೆ ಅಸಮಾಧಾನ ಇದೆ ಎನ್ನುವ ರೀತಿಯಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಅದೇ ಫುಲ್ಲು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕೇವಲ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೋಸ್ಕರ ನಾನೆಲ್ಲವನ್ನು ಸಹಿಸ್ಕೊಂಡಿದ್ದೇನೆ ಮತ್ತೆ ಯಾವುದಕ್ಕೂ ತಲೆ ಕೊಟ್ಟಿಲ್ಲ ಅಂತ ಅಣ್ಣಾಮಲೈ ಹೇಳ್ಕೊಂಡಿದ್ರು. ಅದಾದ ಮೇಲೆ ಅಣ್ಣಾಮಲೈಗೆ ಹೇಳಿಕೊಳ್ಳುವಂತಹ ಜವಾಬ್ದಾರಿ ಅಂತದ್ದು ಏನೂ ಕೂಡ ಕೊಡ್ಲಿಲ್ಲ, ಅಂದ್ರೆ ಕೇಂದ್ರ ಸರ್ಕಾರದಿಂದ. ಹೀಗೆ ನಡ್ಕೊಂಡು ಬರ್ತಾ ಇರುವ ಸಮಯದಲ್ಲಿ ವಿಧಾನಸಭಾ ಚುನಾವಣೆ ಘೋಷಣೆ ಆಯ್ತು. ಆ ಸಮಯದಲ್ಲಿ ಅಣ್ಣಾಮಲೈಗೆ 6 ವಿಧಾನಸಭಾ ಕ್ಷೇತ್ರದ ಜವಾಬ್ದಾರಿಯನ್ನ ಕೊಟ್ಟಿತ್ತು. ಅವುಗಳನ್ನು ಗೆಲ್ಸ್ಕೊಂಡ್ ಬನ್ನಿ ಅನ್ನೋ ತರ ಒಂದು ಉಸ್ತುವಾರಿಯನ್ನೇ ಕೊಟ್ಟಿದ್ರು. ಅಣ್ಣಾಮಲೈ ಅಷ್ಟೊತ್ತಿಗಾಗ್ಲೇ ಬೇಜಾರಾಗಿದ್ರು, ಅಂದ್ರೆ ಅಸಮಾಧಾನಗೊಂಡಿದ್ರು. ಹೀಗಾಗಿ ಅವರ ತಂದೆಗೆ ಸ್ವಲ್ಪ ಹುಷಾರಿಲ್ಲ ಅಥವಾ ಆರೋಗ್ಯ ಸರಿಯಿಲ್ಲ ಅಂತೇಳಿ ಅದೇನು ಆ ಸ್ಥಾನ ಕೊಟ್ಟಿದ್ರು, 6 ಸ್ಥಾನನ ಗೆಲ್ಸ್ಕೊಬನ್ನಿ ಅಂತ ಹೇಳಿದ್ರು. ಅದನ್ನ ತಗೊಳ್ಳಿಲ್ಲ ಅವರು, ಅಂದ್ರೆ ಅಕ್ಸೆಪ್ಟ್ ಮಾಡಲಿಲ್ಲ, ರಿಜೆಕ್ಟ್ ಮಾಡಿದ್ರು. ಇಲ್ಲ ಈ ಥರ ನಮ್ಮ ತಂದೆಗೆ ಹುಷಾರಿಲ್ಲ, ಸೊ ಈ ಜವಾಬ್ದಾರಿ ನನ್ನ ಕೈಲಿ ಆಗಲ್ಲ ಅಂತೇಳಿ ಹಿಂದೆ ಸರಿದಿದ್ರು. ಅದಾದ ಬಳಿಕ ಇತ್ತೀಚೆಗೆ ಆದಂತ ಬೆಳವಣಿಗೆ ಏನಪ್ಪಾ ಅಂತಂದ್ರೆ ಅದೇ ಇನ್ಯಾವುದೂ ಅಲ್ಲ, ಎಡಿಎಂಕೆ ಮತ್ತು ಬಿಜೆಪಿ ನಡುವೆ ಸೀಟು ಹಂಚಿಕೆ. ಒಟ್ಟು 234 ವಿಧಾನಸಭಾ ಕ್ಷೇತ್ರ. 234ರಲ್ಲಿ ಬಿಜೆಪಿಗೆ 27 ಕ್ಷೇತ್ರಗಳನ್ನ ಎಡಿಎಂಕೆ ಬಿಟ್ಕೊಟ್ಟಿತ್ತು. ಕಳೆದ ಬಾರಿ 20 ಕ್ಷೇತ್ರ ಇತ್ತು, ಈ ಬಾರಿ ಅದು 27ಕ್ಕೆ ಏರಿಕೆ ಆಗಿದೆ. 27 ವಿಧಾನಸಭಾ ಕ್ಷೇತ್ರಗಳನ್ನ ಬಿಟ್ಕೊಡುತ್ತೆ ಅಂತ ವಿಚಾರ ಗೊತ್ತಾಗಿದ ತಕ್ಷಣ ಅಣ್ಣಾಮಲೈಗೆ ಏನಾಗುತ್ತೆ, ಫುಲ್ ಕೋಪ ಬಂದ್ಬಿಡುತ್ತೆ. ಕಾರಣ ಏನಂತಂದ್ರೆ ಆ 27 ಕ್ಷೇತ್ರ ಏನಿತ್ತು ಆ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಬಹುದಂತ ಕ್ಷೇತ್ರಗಳನ್ನೆಲ್ಲ ಎಡಿಎಂಕೆನೇ ಇಟ್ಕೊಂಡಿದೆ. ಅಂದ್ರೆ ಎಲ್ಲೆಲ್ಲಿ ಗೆಲ್ಬಹುದು ಅದನ್ನೆಲ್ಲ ಇಟ್ಕೊಂಡು ಗೆಲ್ದಿರೋ ಜಾಗನ ಬಿಜೆಪಿ ಕೊಟ್ಟಿದೆ. ಅಲ್ಲಿ ಎಲೆಕ್ಷನ್ ಮಾಡೋದಕ್ಕೆ ಅಥವಾ ಆ ಸೀಟ್ಗಳನ್ನ ಅಥವಾ ಆ ಕ್ಷೇತ್ರಗಳನ್ನ ಬಿಜೆಪಿಗೆ ಕೊಟ್ಟಿತ್ತು.
ಇದು ಅಣ್ಣಾಮಲೈಗೆ ಮತ್ತೊಂದು ಅಸಮಾಧಾನಕ್ಕೆ ಪ್ರಮುಖ ಕಾರಣವಾಗಿತ್ತು. ಅಣ್ಣಾಮಲೈ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೊಯಂಬತ್ತೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ರಲ್ಲ, ಆ ಲೋಕಸಭಾ ಕ್ಷೇತ್ರದ ಒಂದಷ್ಟು ವಿಧಾನಸಭಾ ಕ್ಷೇತ್ರಗಳ ಮೇಲೆ ಅಣ್ಣಾಮಲೈ ಕಣ್ಣಿಟ್ಟಿದ್ರು. ಅಲ್ಲಿ ಬಿಜೆಪಿಗೆ ಅಸ್ತಿತ್ವ ಇದೆ, ಬಿಜೆಪಿ ಗೆಲ್ಲಬಹುದು ಎನ್ನುವ ಸಾಧ್ಯತೆ ಇತ್ತು. ಆದ್ರೆ ಎಡಿಎಂಕೆ ಅಲ್ಲೂ ಕೂಡ ನೀಟಾಗಿ ಪ್ಲಾನ್ ಮಾಡಿ, ಅಂದ್ರೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅಣ್ಣಾಮಲೈ ಯಾವ್ಯಾವ ಕಡೆ ಅಂದ್ರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಕಣ್ಣಿಟ್ಟಿದ್ರಲ್ಲ ಆ ಕ್ಷೇತ್ರಗಳನ್ನ ಹಠ ಹಿಡಿದು, ಅಂದ್ರೆ ನನಗೆ ಬೇಕೇ ಬೇಕು ಆ ಕ್ಷೇತ್ರಗಳು, ಆ ಜಾಗ ಬಿಟ್ಟು ನನಗೆ ಬೇರೆ ಬೇಡ, ಆ ಕ್ಷೇತ್ರನೇ ಬೇಕು ಅಂತ ಅದನ್ನು ತಗೊಳುತ್ತೆ. ಪ್ರಮುಖವಾಗಿ ಅಣ್ಣಾಮಲೈ ಕಣ್ಣಿಟ್ಟಿದ್ದಂತಹ ಕ್ಷೇತ್ರಗಳು ಯಾವ್ದ್ಯಾವ್ದಪ್ಪ ಅಂತಂದ್ರೆ, ಒಂದು ಕೊಯಂಬತ್ತೂರು ಉತ್ತರ, ಮತ್ತೊಂದು ಸಿಂಗನಲ್ಲೂರು, ಕೌಂಟಪಾಳ್ಯಂ ಎನ್ನುವಂತ ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ರು. ಕೊಯಂಬತ್ತೂರು ದಕ್ಷಿಣದಲ್ಲಿ ಕಳೆದ ಬಾರಿ ಈ ವನತೆ ಶ್ರೀನಿವಾಸ್ ಎಂಬುವರು ಸ್ಪರ್ಧೆ ಮಾಡಿದ್ರು, ಓಕೆನಾ, ಕಮಲ್ ಹಾಸನ್ ವಿರುದ್ಧ ಗೆಲುವನ್ನು ಸಾಧಿಸಿದ್ರು ಅನ್ಸುತ್ತೆ. ಆ ಕೊಯಂಬತ್ತೂರು ದಕ್ಷಿಣವನ್ನು ಕೂಡ ಈಗ ಎಡಿಎಂಕೆನೆ ತೆಗೆದುಕೊಂಡಿದೆ, ಅಂದ್ರೆ ಅದನ್ನು ಕೂಡ ತೆಗೆದುಕೊಂಡಿದೆ. ಹೀಗಾಗಿ ಆ ಕ್ಷೇತ್ರ ಶ್ರೀನಿವಾಸ್ಗೆ ಸಿಕ್ಕಿಲ್ಲ. ಸೊ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ, ಕೊಯಂಬತ್ತೂರು ಉತ್ತರವನ್ನ ಶ್ರೀನಿವಾಸ್ಗೆ ಕೊಡ್ಲೇಬೇಕಾಯ್ತು. ಆದ್ಮೇಲೆ ಕೊಯಂಬತ್ತೂರು ಉತ್ತರ ಅವ್ರಿಗೆ ಹೋದ್ಮೇಲೆ ಅಣ್ಣಾಮಲೈಗಂತೂ ಸಿಗ್ಲಿಲ್ಲ ಅದು. ಮತ್ತೆ ಇನ್ನೆರಡು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ರಲ್ಲ, ಅವು ಕೂಡ ಅಣ್ಣಾಮಲೈಗೆ ಕೈ ತಪ್ಪಿ ಹೋಯಿತು ಅಂತಾನೆ ಹೇಳ್ಬೋದು. ಎಡಿಎಂಕೆ ಅದನ್ನು ಕೂಡ ಬಿಟ್ಟಿಲ್ಲ, ಅದನ್ನು ತನ್ನ ಪಾಲಿಗೆ ಮಾಡ್ಕೊಂಡಾಯ್ತು. ಇನ್ನೊಂದು ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು, ಅದು ಬಿಜೆಪಿಗೆ ಸಿಕ್ತು. ಆದ್ರೆ ಬಿಜೆಪಿಯ ಬೇರೆ ಅಭ್ಯರ್ಥಿಯನ್ನ ಅಲ್ಲಿ ನಿಲ್ಲಿಸಲಾಗಿದೆ. ಇನ್ನುಳಿದಂತೆ ಅಣ್ಣಾಮಲೈ ಬೇರೆ ಯಾವ್ದಾದ್ರು ಒಂದು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಪ್ರಯೋಜನ ಇಲ್ಲ ಎನ್ನುವ ರೀತಿಯಲ್ಲಿ ಆಗ್ಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ನಿಂತ್ಕೊಂಡ್ರು ಏನು ಇಂಪ್ಯಾಕ್ಟ್ ಆಗೋದಿಲ್ಲ, ಯಾಕಂದ್ರೆ ಅವರು ಗೆಲ್ಲಕ್ ಚಾನ್ಸ್ ಇಲ್ಲ ಆ ಜಾಗದಲ್ಲಿ, ಯಾಕಂದ್ರೆ ಬಿಜೆಪಿ ಅಸ್ತಿತ್ವದಲ್ಲಿಲ್ಲ. ಯಾಕೆ ಹೀಗಾಯ್ತು, ಯಾಕೆ ಈ ತರ ಅಣ್ಣಾಮಲೈಗೆ ಯಾಕಾಯ್ತು ಅಂತಂದ್ರೆ, ಎಡಿಎಂಕೆ ಒಂದು ಹಠ ಇತ್ತಲ್ಲ, ಎಡಿಎಂಕೆ ಒಂದು ದಾಳವನ್ನ ಉರುಳಿಸೋಕೆ ಸ್ಟಾರ್ಟ್ ಮಾಡಿತ್ತಲ್ಲ, ಅಂದ್ರೆ ಅಣ್ಣಾಮಲೈ ವಿರುದ್ಧ. ಆಮೇಲೆ ಎಡಿಎಂಕೆ ತಾಳಕ್ಕೆ ಬಿಜೆಪಿ ಕುಣಿಯೋದಕ್ಕೆ ಸ್ಟಾರ್ಟ್ ಮಾಡ್ತಲ್ಲ, ಆ ಎಲ್ಲಾ ಕಾರಣದಿಂದ ಈಗ ಅಣ್ಣಾಮಲೈ ಬಲಿಯಾಗಿದ್ದಾರೆ. ಇದೆಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ಅಣ್ಣಾಮಲೈ ಏನ್ ಮಾಡಿದ್ರು ಅಂತಂದ್ರೆ, ಟಿಕೆಟ್ ಘೋಷಣೆ ಆದ್ಮೇಲೆ ಒಂದ್ ರೀತಿಯಲ್ಲಿ ಮುಜುಗರ ಆಗ್ಬೋದು ಅಥವಾ ಮತ್ತೇನೋ ಆಗ್ಬೋದು, ಈ ತರ ಎಲ್ಲ ಸಾಹಸ ಮಾಡ್ದ, ಈ ತರ ಎಲ್ಲ ಹೋರಾಡ್ದ, ಈ ತರ ಎಲ್ಲ ಏನೋ ಅದೇನೋ ಮಾಡ್ಬಿಡ್ತೀನಿ ಇದೇನೋ ಮಾಡ್ಬಿಡ್ತೀನಿ ಅಂತ ಬಂದ, ಅಥವಾ ಒಂದು ಟೀಕೆಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ಅವ್ರೇನ್ ಮಾಡಿದ್ರು, ಡೈರೆಕ್ಟ್ ಆಗಿ ಹೈಕಮಾಂಡ್ ಹತ್ರ ಹೋಗಿ, ಇಲ್ಲ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ, ನನಗೆ ಟಿಕೆಟ್ ಅನೌನ್ಸ್ ಮಾಡಬೇಡಿ, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರಚಾರ ಮಾಡ್ತೀನಿ, ನಾನು ಯಾವುದೇ ಜಾಗದಲ್ಲಿ ಅಥವಾ ಯಾವುದೇ ಕ್ಷೇತ್ರದಲ್ಲಿ ನಿಲ್ಲೋದಿಲ್ಲ, ಸೊ ನನಗೆ ಟಿಕೆಟ್ ಅನೌನ್ಸ್ ಮಾಡಬೇಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ಕೊಯಂಬತ್ತೂರು ಉತ್ತರ ಏನಿದೆ ಅದು ನನಗೆ ಸಿಗೋದಿಲ್ಲ, ಸೊ ಶ್ರೀನಿವಾಸ್ ಏನಿದ್ದಾರೆ ಅವರಿಗೆ ಅದು ಆ ಜಾಗ ಸಿಗುತ್ತೆ, ಆ ಕ್ಷೇತ್ರ ಸಿಗುತ್ತೆ ಅಂತ. ಸೊ ಇನ್ನ ಬಯಸಿದಂತ ಕ್ಷೇತ್ರಗಳು ಕೂಡ ಯಾವುದು ಸಿಗೋದಿಲ್ಲ ಅಂತ ಗೊತ್ತಾದ ಕೂಡಲೇ ಇದೊಂದು ಡಿಸಿಷನ್ ಮಾಡಿದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಇನ್ನು ಯಾವುದೇ ಕ್ಷೇತ್ರಗಳಲ್ಲಿ ಅವ್ರು ಸ್ಪರ್ಧೆ ಮಾಡಿದ್ರು ಕೂಡ ಅದೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲೇ ಇತ್ತು. ಯಾಕಂದ್ರೆ ಅವರು ಗೆಲ್ತಿರ್ಲಿಲ್ಲ, ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು ನಾನು ಗೆಲ್ಲಲ್ಲ ಅಂತ. ಹೀಗಾಗಿ ಒಂದಷ್ಟು ಮಾತುಗಳು, ಟೀಕೆಗಳು ಅಥವಾ ಒಂದಷ್ಟು ರೂಮರ್ಸ್ಗಳು ಬಂದಿದೆ. ಅಣ್ಣಾಮಲೈ ಮೊದಲೇ ನನಗೆ ಟಿಕೆಟ್ ಬೇಡ ಅಂತಿದ್ರು, ಅದೇ ಪ್ರಕಾರವಾಗಿ ಇದೀಗ ಬಿಜೆಪಿ ಟಿಕೆಟ್ ಅನ್ನ ನಿರಾಕರಣೆ ಮಾಡಿದೆ, ಅಥವಾ ಅದನ್ನ ಆ ಪಟ್ಟಿ ಏನಿದೆ ಆ ಪಟ್ಟಿಯಲ್ಲಿ ಅಣ್ಣಾಮಲೈ ಅವರ ಹೆಸರು ಬಂದಿಲ್ಲ ಅಂತ. ಇದರ ನಡುವೆ ಅಣ್ಣಾಮಲೈ ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ, ಯಾರ್ಯಾರಿಗೆ ಟಿಕೆಟ್ ಘೋಷಣೆ ಆಗಿದೆ ಎಲ್ಲರೂ ಕೂಡ ಚೆನ್ನಾಗಿ ಸ್ಪರ್ಧೆ ಮಾಡಿ ಗೆದ್ದು ಬನ್ನಿ, ಭ್ರಷ್ಟಾಚಾರದ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಡೋಣ ಅನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ರೆ. ಆ ಟ್ವೀಟ್ ಕೆಳಗಡೆ ಯಾವ್ಯಾವ ತರ ಕಮೆಂಟ್ಸ್ ಇದೆ ಅಂತಂದ್ರೆ, ಆಲ್ಮೋಸ್ಟ್ ಎಲ್ಲಾ ಕಮೆಂಟ್ಸ್ಗಳು ಅಣ್ಣ ನಿಮ್ಗೆ ಮೋಸ ಆಗೋಯ್ತು, ಅವ್ರು ನಿಮ್ಗೆಲ್ಲ ಮೋಸ ಮಾಡಿಬಿಟ್ರು ಅಂತ ಒಂದಷ್ಟು ಕಮೆಂಟ್ಸ್ಗಳು ಬಂದಿದೆ. ಆಮೇಲೆ ನೀವು IPS ಅಧಿಕಾರಿಯಾಗಿ ಅಲ್ಲೇ ಇರಬೇಕಾಗಿತ್ತು, ಇಲ್ಲಿ ಬರಬಾರ್ದಿತ್ತು, ಯಾಕೆ ರಾಜಕಾರಣಕ್ಕೆ ಬಂದ್ರಿ, ಯಾಕೆ ಬೇಕಿತ್ತು ರಾಜಕಾರಣಕ್ಕೆ ಬಂದು ನಿಮ್ಗೆ ಇಲ್ಲಿ ಏನನ್ನು ಸಾಧನೆ ಮಾಡೋದಕ್ಕೆ ಅಥವಾ ಏನನ್ನು ಸಾಧಿಸೋಕೆ ಬಿಡೋದಿಲ್ಲ ಇಲ್ಲಿ. ಸೊ ನೀವು ತಪ್ಪು ಮಾಡಿದ್ರಿ, IPS ನ ಬಿಟ್ಟು ಇಲ್ಲಿಗೆ ಬಂದು ತಪ್ಪು ಮಾಡಿದ್ರಿ, ನೀವು IPS ಅಧಿಕಾರಿಯಾಗಿ ಉಳಿಬೇಕಾಗಿತ್ತು ಅಂತ ಒಂದಷ್ಟು ಕಮೆಂಟ್ಸ್ಗಳು ಆ ಟ್ವೀಟ್ ಕೆಳಗಡೆ ಬಂದಿದ್ವು. ಸೊ ಗೊತ್ತಿಲ್ಲ ಇನ್ನು ಮುಂದಕ್ಕೆ ಏನೇನಾಗುತ್ತೆ ಅಂತ. ಅಂದ್ರೆ ಅಣ್ಣಾಮಲೈ ಯಾವ ತರ ನಿರ್ಧಾರ ತಗೊಳ್ತಾರೆ, ಪೊಲಿಟಿಕಲ್ ಅಲ್ಲೇ ಮುಂದೆ ಹೊರೀತಾರ ಅಥವಾ ಬೇರೆ ಏನಾದ್ರು ನಿರ್ಧಾರ ಮಾಡ್ತಾರಂತ ಇನ್ನು ಕಾದ್ ನೋಡ್ಬೇಕಾದೆ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ನಿಮ್ಗೆ ಏನು ಅನಿಸ್ತೋ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ.